ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಪರಿವಾರದ ವತಿಯಿಂದ ಮಹಿಳೆಯರಿಗೆ ಬಾಗಿನ ಕೊಡುವ ಕಾರ್ಯಕ್ರಮ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಜೇರ್ಪೇಟ್ ಬಡಾವಣೆಯಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣಪನನ್ನ ಕ್ರಾಂತಿ ಗಣೇಶ ಸಮಿತಿ ವತಿಯಿಂದ ಪ್ರತಿಷ್ಠಾಪನಾ ಮಾಡಲಾಗಿದ್ದು, ಈ ಸಮಿತಿ ವತಿಯಿಂದ ಭರತನಾಟ್ಯ, ಹಾಸ್ಯ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಬಾಗಿನ ಕೊಡುವ ಕಾರ್ಯಕ್ರಮ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಗಣೇಶ ಹಬ್ಬದಲ್ಲಿ ಡಿಜೆ ಬ್ಯಾಂಡ್ ಹಚ್ಚಿ ಕುಣಿದು ಕೊಪ್ಪಳಿಸುವ ಯುಗದಲ್ಲಿ ಹುಮ್ನಾಬಾದ್ ತಾಲೂಕಿನ ಜೇರ್ಪೇಟ್ ಬಡಾವಣೆಯಲ್ಲಿ ಮಕ್ಕಳಿಗೆ ಒಂದು ವೇದಿಕೆ ಕಾರ್ಯಕ್ರಮ ನೀಡಿ ಭರತನಾಟ್ಯ ಮಾಡುವ ಮೂಲಕ ಮಕ್ಕಳ ಪ್ರತಿಭೆಯನ್ನ ಹೊರಹಾಕಲು ವೇದಿಕೆ ನೀಡಲಾಯಿತು. ನಂತರ ಅವರಿಗೆ ಸನ್ಮಾನ, ಕಿರುಕಾಣಿಕೆ ನೀಡಲಾಯಿತು. ನಂತರ ಬಂದಂತಹ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಪರಿವಾರದ ವತಿಯಿಂದ ಸುನೀಲ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೀಡಲಾಯಿತು. ಫೇಸ್ಬುಕ್ ಸ್ಟಾರ್ ಹಾಗೂ ಕರ್ನಾಟಕದಲ್ಲಿ ಸಂಗೀತ ನೀಡುವುದರ ಮೂಲಕ ನಿತ್ಯ ದಾಸೋಹಿ ಸಾಕ್ಷಿ ರೇವಣಸಿದ್ದಯ್ಯ ಸ್ವಾಮಿಯವರ ತಂಡದಿಂದ ಹಾಸ್ಯ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಯಿತು. ಸುಮಾರು ಈ ಕ್ರಾಂತಿ ಗಣೇಶ ಸಮಿತಿಯು 50 ವರ್ಷಗಳಿಂದ ನಿರಂತರವಾಗಿ ಪ್ರತಿಷ್ಠಾನ ಮಾಡುತ್ತಿದ್ದು, 4-5 ವರ್ಷಗಳಿಂದ ಬಾಗಿನ ಕೊಡುವ ಕಾರ್ಯಕ್ರಮ ಶಾಸಕ ಸಿದ್ದು ಪಾಟೀಲ್ ಪರಿವಾರದ ವತಿಯಿಂದ ನಡೆಯುತ್ತಿದೆ. ಹಾಗೂ ಈ ಕ್ರಾಂತಿ ಗಣೇಶ ಸಮಿತಿಯ ಅಧ್ಯಕ್ಷತೆಯು ಪುರಸಭೆ ಸದಸ್ಯರಾದ ಸುನೀಲ್ ಎನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ಜೇರ್ಪೇಟ್ ಯುವಕರು ತಿಳಿಸಿದ್ದಾರೆ. ಮತ್ತು ಬಂದಂತಹ ಎಲ್ಲ ಭಕ್ತರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಓಣಿಯ ಎಲ್ಲ ಜನರು ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಕ್ರಾಂತಿ ಗಣೇಶ ಸಮಿತಿ ಅಧ್ಯಕ್ಷರಾದ ಸುನೀಲ್ ಎನ್ ಪಾಟೀಲ್, ಮಾಣಿಕ್ಯಪ್ಪ ಸೀಗಿ, ಸಂದೀಪ್ ಕ್ಷೀರಸಾಗರ, ಸುನೀಲ್ ಡಿ ಎನ್ ಪತ್ರಿ, ರಾಘವೇಂದ್ರ ಪಂಚಾಳ, ಗಣೇಶ್ ಪಾನು, ಪ್ರಶಾಂತ್ ಎಳವಂತಿಗೆ, ಸೀನು ಸಜ್ಜನ್, ವೀರೇಶ್ ಸ್ವಾಮಿ, ಶ್ರೀಕಾಂತ್ ಸಜ್ಜನ್, ಶಂಕರ್, ವಿಶಾಲ್, ಕುಶಾಲ್ ಸೇರಿದಂತೆ ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಈಗ ಅದು ವೈಯಕ್ತಿಕ ಪರಿಸ್ಥಿತಿಲಿ ಚಲೋ ಆಗ್ಯದ. ಮೊದಲು ಹೇಳ್ತೇವೆ ಶಾಂತಿ ಸಮಾಧಾನದಿಂದ ಮಾಡ್ತೇವೆ. ಈಗ ಎಲ್ಲರೂ ಭಕ್ತಿ ಕೂಡಿ ಬಂದದ ಮಾಡ್ಲತ್ತಾರ. ಅವ್ರಿಗೆ ದೇವ್ರ ಶಕ್ತಿ ಕೊಟ್ಟನ. ಆ ಭಗವಂತ ಇವ್ರಿಗೆ ಆಶೀರ್ವಾದ ಮಾಡ್ಲಿ. ಹೇಳತ್ತೇರಿ 1-4 ಪಟ್ಟಾಗ್ಯದ. ಆಯ್ತದ ಅಂದ್ರೆ ಇಲ್ಲಿಂದ ಭಕ್ತಿ ಬೇರೆ, ಆ ಕಡೆಯಿಂದ ಭಕ್ತಿ ಬೇರೆ, ಮತ್ ಬೇರೆದನ್ ಜಾಗತಿ ಅದು ಜಾಗದ ಬೇರೆನೆ. ಇಲ್ಲಿ ನಂಬಲ್ಲಿ ಎಲ್ಲ ಸ್ನೇಹಿತರು, ಹುಡುಗರು, ಸಣ್ಣವರು, ದೊಡ್ಡವರು, ತಾಯಿಯಂದರು ಎಲ್ಲಾರು ಕೂಡಿ ವೈಭವ ಮಾಡ್ಲತ್ತಾರ. ಚಲೋ ಕಾಣ್ಲತ್ತದ. ಇಲ್ಲಿಂದ ಬೇರೆ ರೀ, ಈಗ ಬೇರೆ. ಈಗ 3-4 ವರ್ಷ ಹಿಡಿದು ಚಲೋ ಆಲತ್ತರಿ. ನಮ್ಮ ಜೇರ್ಪೇಟ್ ಬಡಾವಣೆಯಲ್ಲಿ ಸುಮಾರು ವರ್ಷಗಳ ಕಾಲದಿಂದ ನಮ್ಮ ಕ್ರಾಂತಿ ಗಣೇಶನ್ನು ಇಲ್ಲಿ ಸ್ಥಾಪಿತಗೊಂಡು ದಿವಂಗತ ಶ್ರೀ ಶರಣಪ್ಪ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಕ್ರಾಂತಿ ಗಣೇಶನ್ನು ನಮ್ಮ ಜೇರ್ಪೇಟ್ ಬಡಾವಣೆಯಲ್ಲಿ ಕೂಡಿಸಿಕೊಂಡು ಮುಂದುವರಿಸಿಕೊಂಡು ಬಂದಿದ್ದರು. ಅದೇ ರೀತಿಯಾಗಿ ಮುಂದುವರೆದು ಮತ್ತೆ ಉಮೇಶ್ ಪಾಟೀಲ್ ಅವರು, ಮಹೇಶ್ ಪಾಟೀಲ್ ಅವರು, ರಾಜಪ್ಪ ತುಗುವ ಅವರು, ಮತ್ತೆ ಭೀಮರಾವ್ ಪಾಟೀಲ್ ಅವರು ಅವರ ನೇತೃತ್ವದಲ್ಲಿ ನಮ್ಮ ಜೇರ್ಪೇಟ್ ಬಡಾವಣೆಯಲ್ಲಿ ಮನೋಜ್ ಪಾಟೀಲ್ ಅವರು, ಇವರೆಲ್ಲ ನಮ್ಮ ಹಿರಿಯರ ನಮ್ದು ನೇತೃತ್ವದಲ್ಲಿ ನಮ್ಮ ಕ್ರಾಂತಿ ಗಣೇಶನ್ನು ಮುಂದುವರಿಸಿಕೊಂಡು ಇಷ್ಟು ದಿವಸ ಬಂದಿದ್ರು. ಅದೇ ರೀತಿಯಾಗಿ ಇವಾಗ ನಮ್ಮ ಜೇರ್ಪೇಟ್ ಬಡಾವಣೆಯಲ್ಲಿ ಪೌರಸಭೆ ಸದಸ್ಯರಾದ ಸುನೀಲ್ ಪಾಟೀಲ್ ಅವರು ಕೂಡ ಮುಂದುವರಿಸಿಕೊಂಡು ನಮ್ಮ ಕ್ರಾಂತಿ ಗಣೇಶನನ್ನು ಒಂದು ನಮ್ಮ ಜೇರ್ಪೇಟ್ ಬಡಾವಣೆಯಲ್ಲಿ ಒಂದು ಏಕತಾ ಸಂದೇಶ, ಎಲ್ಲರಿಗೂ ನಮ್ಮ ಜೇರ್ಪೇಟ್ ಬಡಾವಣೆಯಲ್ಲಿ ಒಂದು ಏಕತಾ ಇರಬೇಕಾಗಿ ಒಂದು ಸಂದೇಶ ಕೊಡುವ ಸಲುವಾಗಿ ಒಂದು ನಮ್ಮ ಕ್ರಾಂತಿ ಗಣೇಶನ್ನು ಪೂಜೆ ಸಲ್ಲಿಸುತ್ತಾ ಇವತ್ತು ನಮ್ಮ ಕ್ರಾಂತಿ ಗಣೇಶನಲ್ಲಿ ಭರತನಾಟ್ಯ ಮುಖಾಂತರ ಬಾಗಿನ ತುಂಬಾ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಮ್ಮ ಪೌರಸಭೆ ಸದಸ್ಯರಾದ ಸುನೀಲ್ ಪಾಟೀಲ್ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಬಂದಂತ ಎಲ್ಲ ನಮ್ಮ ತಾಯಂದಿರಿಗೂ ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಹುಮ್ನಾಬಾದ್ ಗ್ರಾಮದ ಫೇಸ್ಬುಕ್ ಸ್ಟಾರ್ ಆಗಿರುವಂತ ನಮ್ಮ ರೇವಣಸಿದ್ದಯ್ಯ ಸ್ವಾಮಿ ಅವರ ದಂಪತಿಗಳು ಕೂಡ ಅವರು ಈ ನಮ್ಮ ಕ್ರಾಂತಿ ಗಣೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದ ತಿಳಿಸುತ್ತೇವೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಎಲ್ಲರೂ ಡಿಜೆ ಹಚ್ಚಿ, ಬ್ಯಾಂಡ್ ಹಚ್ಚಿ, ಅಡಿಗೆ ಹಚ್ಚಿ ಒಂದು ವೇಸ್ಟ್ ಆಗಿ ದುಡ್ಡು ಖರ್ಚು ಮಾಡೋ ಬದಲು ಒಂದು ನಮ್ಮ ಕ್ರಾಂತಿ ಗಣೇಶ ಸಮಿತಿ ಅಧ್ಯಕ್ಷರಾದ ಸುನೀಲ್ ಪಾಟೀಲ್ ಅವರು ಒಂದು ಭರತನಾಟ್ಯ, ಒಂದು ಸ್ಕೂಲ್ ಹುಡುಗಿಯರಿಗೆ ಅಥವಾ ಹುಡುಗರಿಗೆ ಕರೆಸಿ ಒಂದು ಭರತನಾಟ್ಯ ಮುಖಾಂತರ ಒಂದು ಬಾಗಿನ ತುಂಬಾ ಕಾರ್ಯಕ್ರಮ ನಡೆಸಿಕೊಂಡು ನಮ್ಮ ಜೇರ್ಪೇಟ್ ಬಡಾವಣೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ನಮ್ಮ ಕ್ರಾಂತಿ ಗಣೇಶ ವತಿಯಿಂದ ನಮ್ಮ ಜೆಕೆ ನ್ಯೂಸ್ ಅವರಿಗೆ ಹಾಗೂ ಸಮಸ್ತ ನಮ್ಮ ಜೇರ್ಪೇಟೆ ಎಲ್ಲ ನಮ್ಮ ತಾಯಿದಿಂದರಿಗೆ, ಅಣ್ಣಂದಿರಿಗೆ, ತಮ್ಮಂದಿರಿಗೆ ಧನ್ಯವಾದ ತಿಳಿಸುತ್ತಾ
ಸುಮಾರು ವರ್ಷಗಳಿಂದ ಒಂದು ಇದರಿಂದ ಪರಿಸರ ಗಣೇಶ POP ಒಂದು ಜಾಸ್ತಿ ಯಾರು ಯೂಸ್ ಮಾಡಬಾರ್ದು ಅಂತ ಒಂದು ಮ್ಯಾಗಿಂದ ಆದೇಶ ಆಗಿದೆ. ಅದೇ ರೀತಿಗೆ ಆದೇಶಗಳಿಗೆ ಒಂದು ಪರಿಸರ ಕೆಟ್ಟ ಹೋಗ್ತಾ ಇದೆ POP ಗಣೇಶನಿಂದ. ಅದಕ್ಕೆ ನಾವಿಂದ ಪರಿಸರ ಗಣಪತಿ ಒಂದು ಮಣ್ಣಿನ ಗಣಪತಿ ಒಂದು ಸ್ಥಾಪನೆ ಸುಮಾರು 3 ವರ್ಷಗಳಿಂದ ನಾವು ಮಣ್ಣಿನ ಗಣಪತಿನೇ ಕೂಡಿಸ್ತಾ ಬರ್ತಾ ಇದೀವಿ ಈ ನಮ್ಮ ಕ್ರಾಂತಿ ಗಣೇಶನಲ್ಲಿ. ಮುಂದೆ ಕೂಡ ನಾವು ಪರಿಸರ ಒಂದು ಇದು ಆಗಿ ಗಣಪತಿ ಒಂದು ಮಣ್ಣಿನ ಗಣಪತಿ ಕೂಡಿಸ್ಕೊಂಡು ನಾವು ನಡೆಸ್ಕೊತಾನೆ ಸರ್. ವಿಶೇಷವಾಗಿ ನಮ್ಮ ಕ್ರಾಂತಿ ಗಣೇಶ್ ಯುವ ಮಂಡಳಿ ಏನಿದೆಯಲ್ಲ ಬಹಳ ವಿಜೃಂಭಣೆಯಿಂದ ಮತ್ತು ಅಷ್ಟು ವಿಶಿಷ್ಟವಾಗಿ ಮತ್ತೆ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಆಚರಣೆ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬೇರೆ ಕಡೆ ನಾವು ಅನೇಕ ಕಡೆ ನಮ್ಮ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಹಾಸ್ಯ ಕಾರ್ಯಕ್ರಮ ನಾವು ನೀಡಕ್ ಹೋಗ್ತೀನಿ. ಅಲ್ಲೆಲ್ಲ ವಿಶಿಷ್ಟ ಅವ್ರದೇ ರೀತಿಯಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಅವು DJ ಆಗಿರ್ಬೋದು, ಅನ್ನೆಸೆಸರಿ ವೇಸ್ಟ್ ಹಣವನ್ನು ಮಾಡ್ತಾ ಇರೋದನ್ನು ನಾವು ಕಾಣಕ್ಕೆ ನೋಡ್ತೀವಿ. ಆದ್ರೆ ಇವತ್ತು ನಮ್ಮ ಜೋರ್ಪೇಟ್ನಲ್ಲಿ ಯಾವ ರೀತಿ ಅಂದ್ರೆ ಮೊದಲು ಪರಿಸರ ಪ್ರೇಮಿಯಾಗಿ ನಮ್ಮ ಪರಿಸರವನ್ನು ಅಚ್ಚುಕಟ್ಟಾಗಿ ಇಟ್ಕೋಬೇಕು, ಪರಿಸರ ನಾಶವನ್ನು ಯಾವುದೇ ರೀತಿ ಮಾಡಬಾರದು ಅನ್ನುವಂತ ಮನಸ್ಸಿಂದ ಇವತ್ತು ಗಣೇಶನನ್ನು ಕೂಡಿಸಿ ಅದ್ರ ಮುಂದ್ಗಡೆ ನಡೆಯುವಂತ ಕಾರ್ಯಕ್ರಮ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ವೇದಿಕೆಯನ್ನು ಕೊಟ್ಟು, ಮಕ್ಕಳಲ್ಲಿ ಸಂಸ್ಕಾರವನ್ನು ಕೊಟ್ಟು, ನಮ್ಮ ನಾಡು ನುಡಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಏನೇ ಒಂದು ಸಂಸ್ಕಾರ ಇದ್ರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಿ ಮಕ್ಕಳಲ್ಲಿ ವೇದಿಕೆಯ ಮೇಲೆ ಬಂದು ಡ್ಯಾನ್ಸ್ ಮಾಡಬೇಕು, ನಾವು ನೃತ್ಯ ಮಾಡೋ ಕಲೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಮಾಡಿಕೊಡುವುದಾಗಿರ್ಬೋದು, ಮತ್ತೆ ಕಲಾವಿದರನ್ನು ಕರೆಸಿ ನಮ್ಮ ಕಲೆ ಉಳಿಸುವಂತಹ ಕಾರ್ಯ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಬಾಗಿನ ನೀಡುವಂಥದ್ದು ಇದು ನಿಜಕ್ಕೂ ಬಹಳ ಅರ್ಥಪೂರ್ಣ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಹೆಣ್ಣು ಜೀವನದಲ್ಲಿ ಬಯಸುವುದು ಕುಂಕುಮ ಭಾಗ್ಯ ಅಷ್ಟೇ ವಿನ ಅದಕ್ಕಿಂತ ಶ್ರೀಮಂತಿಕೆ ಮತ್ತೊಂದು ಯಾವುದು ಬಯಸಲ್ಲ. ಅಂತ ಒಂದು ಅರ್ಥಪೂರ್ಣವಾಗಿರುವಂತದ್ದು ಕುಂಕುಮ ಅಂದ್ರೆ ಅಷ್ಟು ಹೆಣ್ಮಗಳಿಗೆ ಇಷ್ಟವಾಗಿರುವಂತ ಅದೇ ಆಭರಣ ನಿಜವಾದಂಥದ್ದು. ಅಂಥದ್ದೇ ಇವತ್ತು ನಮ್ಮ ಜೇರ್ಪೇಟೆ ಗ್ರಾಮದಲ್ಲಿ ಗಣೇಶ ಈ ಒಂದು ಸಮಿತಿಯಲ್ಲಿ ನಮ್ಮ ಸುನಿಲ್ ಪಾಟೀಲ್ ಅಣ್ಣಾಜಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಂದಂತ ಹೆಣ್ಣು ಮಕ್ಕಳಿಗೆ ಒಂದು ಬಾಗಿನವನ್ನು ಕೊಟ್ಟು ಸುಮಂಗಲಿಯಾಗಿ ಬಾಳು ಅನ್ನುವಂತ ಒಂದು ಸಂದೇಶವನ್ನು ನೀಡುತ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾ ಇದು ನಿಜಕ್ಕೂ ತುಂಬಾ ಧನ್ಯವಾದ ಅಂತ ಹೇಳ್ತದೆ. ನಿಜಕ್ಕೂ ಮತ್ತೆ ಅದರ ಜೊತೆಗೆ ದಾಸೋಹ ಎಲ್ಲ ಕಾರ್ಯಕ್ರಮವನ್ನು ನಾವು ಎಲ್ಲ ಇವತ್ತೇನ್ ನೋಡಿದ್ವಿ ಇದು ಎಲ್ಲ ಒಂದು ಒಳ್ಳೆ ಕಾರ್ಯನೇ ಅಂತ ಹೇಳ್ತೀನಿ. ಹಾಗಾಗಿ ಬಹಳ ಅಚ್ಚುಕಟ್ಟಾಗಿ ಇಂತ ನಡೀತಾ ಇದೆ. ಮತ್ತೆ ಮುಂಬರುವಂತ ದಿನಗಳಲ್ಲಿ ದೇವರ ಆಶೀರ್ವಾದ ಇರಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಕೂಡ ಹೇಳ್ತಾ, ನಮಗೂ ಕೂಡ ಒಂದು ಕಲಾವಿದರು, ಸ್ಥಳೀಯ ಕಲಾವಿದರು, ಬಡ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕೊಟ್ಟು ಬೆಳೆಸುವಂತ ಕಾರ್ಯವನ್ನು ಮಾಡಿದಾರಲ್ಲ, ನಾವು ಕಲಾ ತಂಡದ ವತಿಯಿಂದ ಅವರಿಗೂ ಕೂಡ ತುಂಬಿರುವುದು ಧನ್ಯವಾದ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.